ನನ್ನ ಅಂತರಂಗದಿಂದಲೇ ಹೊರಹೊಮ್ಮುತ್ತಾ ಇದೆ. ನೋಡಿದೆ ನೋಡಿದನು ಕಲಿ ರಕ್ತವೇನು ಭವ್ಯವಾಗಿ ದಿವ್ಯವಾಗಿ ಮಂಗಳಾಕಾರದಿಂದ ಕಂಗೊಳಿಸುತ್ತಿರುವಂತ ಜಗದಂಬಿಕೆಯನ್ನು ನೋಡುತ್ತಾ ಇದ್ದೇನೆ. ಅಂಬರ ಪಥದಿಂದ ಇಳಿಬಿಟ್ಟಿರುವಂತಹ ಸ್ವರ್ಣದ ಆಲಯಲ್ಲಿ ಗಾಢ ಗರ್ವದಿಂದ ಕುಳಿತಿರುವಂತಹ ಮಹಾಶಿವೆಯನ್ನು ಕಾಣುತ್ತಾ ಇದ್ದೇನೆ. ಅತ್ತಿಂದ ಇತ್ತಿಂದತ್ತ ಜೋಕಾಲಿ ಆಡುತ್ತಾ ಇದ್ದಾಳೆ. ಭೂತ ಭವಿಷ್ಯತ್ ವರ್ತಮಾನವನ್ನು ತೆಳೆದು ವ್ಯವಹರಿಸಬಲ್ಲವಳು ನಾನು ಎಂಬುದನ್ನೇ ಪ್ರಕಟಪಡಿಸುತ್ತಾ ಇದ್ದಾಳೆ. ಕೈಯಲ್ಲಿ ತ್ರಿಶೂಲ, ಹಣೆಯಲ್ಲಿ ಹೆಚ್ಚಿನದಾಗಿರುವಂತಹ ಕಣ್ಣನ್ನು ಹೊಂದಿ ಯಾರು ದುಷ್ಟರಿದ್ದಾರೋ ಕಾಮುಕರಿದ್ದಾರೋ ಅಂತವರನ್ನು ನಿಗ್ರಹಿಸುವಲ್ಲಿ ಪ್ರಳಯ ಕಾಲದ ರಾತ್ರಿಯಂತೆ ಎಂಬುದನ್ನು ತೋರ್ಪಡಿಸುತ್ತಾ ಇದ್ದಾಳೆ. ಮುಗುಳ್ನಗು ಸದಾಚಾರ ಸಂಪನ್ನರಾಗಿ ಸತ್ಕರ್ಮಗಳನ್ನು ಮಾಡುತ್ತಾ ಸಜ್ಜನರಾಗಿ ಸಾತ್ವಿಕ ಸದ್ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿ ಅಭಯಪ್ರದಾಯಿನಿಯಾಗಿದ್ದಾಳೆ. ಇಂಪಾದ ಗಾಯನ ಯಾರಿಗೆ ಇಂಪಿದು? ದೇವತೆಗಳ ಪಾಲಿಗೆ ಪರಮಗೀತೆ ಚರಮಗೀತೆಯಾಗಿರಬಹುದು. ದಾನವರು ದುಷ್ಟರು ಆಗಿರುವಂತಹ ನಮ್ಮ ಪಾಲಿಗೆದು ಮರಣಗೀತೆ ಶೋಕಗೀತೆಯಂತೆ ಕಿವಿಗಳಿಗಪ್ಪಳಿಸುತ್ತಾ ಇದೆ. ಬ್ರಹ್ಮಾಂಡೋದರ ಭರಿತೆಯಾಗಿರುವಂತಹ ಈ ಮಹಾ ಚೈತನ್ಯ ಸ್ವರೂಪಿಯನ್ನು ನೋಡಿ ನಮ್ಮ ಚುಂಬದರ ಈಕೆಯನ್ನು ಮದುವೆಯಾಗುತ್ತೇನೆ ಎಂಬುದಾಗಿ ಮುಂದುವರಿಯುತ್ತಾನೆ ಅಂತಾರೆ. ಅವನ ಸಮಾಧಿಯನ್ನು ನಿರ್ಮಿಸಿಕೊಂಡ ಎಂಬ ಪರಮ ಸತ್ಯ ಸ್ಪಷ್ಟವಾಗಿ ಅರ್ಥವಾಗುತ್ತಾ ಇದೆ. ಏನು ಮಾಡಲಿ ಶಿವನೇ, ಏನು ಮಾಡಲಿ ನಾನು? ನನ್ನ ದೊರೆಯಲ್ಲಿ ಭಾಷೆಯನ್ನಿತ್ತು ಬಂದಿದ್ದೇನೆ. ತರುಣಿಯನ್ನು ಕರೆದು ತರುತ್ತೇನೆ, ಆ ಜಡದ ತರುತ್ತೇನೆ ಎಂಬುದಾಗಿ ನನ್ನಲ್ಲಿರುವಂತಹ ಬಲವನ್ನು ನಾನು ಪ್ರಯೋಗಿಸಿದೆ ಅಂತಾದರೆ ಕಾಡು ಇವಳಿಂದ ಬದ್ಧ. ಹಿಂದೆ ಅಳಿದವರಂತೆ ನಾನೂ ಕೂಡ ಅಳಿಯಬೇಕಾದೀತು. ಅದಲ್ಲವಲ್ಲ ನನ್ನ ಉದ್ದೇಶ. ನನ್ನ ದೊರೆಯನ್ನು ಉಳಿಸಿಕೊಳ್ಳಬೇಕು, ಸತ್ಪ್ರಜೆಗಳನ್ನು ಉಳಿಸಿಕೊಳ್ಳಬೇಕು ಅಂತಾದರೆ ದಾರಿ ಹೊಂದಿದೆ. ಭಕ್ತಿ ಬರೆಯುತ್ತಾಳಂತೆ ದೇವಿ, ಭಕ್ತಿಗೆ ಬರೆಯುತ್ತಾಳಂತೆ ತಾಯಿ. ಭಕ್ತಿಯಿಂದಲೇ ಆರಾಧಿಸುವುದರ ಮೂಲಕ ನನ್ನ ಅಮ್ಮನ ಮನಸ್ಸನ್ನು ಮೆಚ್ಚಿಸಿಕೊಳ್ಳುವಂತಹ ಪ್ರಯತ್ನ ಮಾಡುತ್ತೇನೆ. ಜಯ 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 ಜಯ. ಜಯ ಭಕ್ತವರ ಪ್ರದೇ ಜಯ ಶಂಕರ ವಾಮಾಂಗಿ ಮಂಗಳೇ ಸರ್ವಮಂಗಳೇ. ಜಗಜ್ಜನರೇ, ಪುಣ್ಯ ಪಾದಾರವಿಂದಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಇದ್ದೇನೆ. ನಿಮ್ಮನ್ನು ಸಂಸ್ತುತಿಸುವಂತಹ ವ್ಯಕ್ತಿ
ಯಾರೋ ಎಂಬುದಾಗಿ ಭಾವಿಸಿಕೊಳ್ಳಬೇಕು. ಮತ್ತೆ ಶೋಣಿತಾಪುರದ ಪ್ರಧಾನ ಮತ್ತು ಆ ಕಲೆ ರಕ್ತ ಬೀಜ ಎಂಬುದಾಗಿ ನನ್ನ ಹೆಸರನ್ನು ದರ ಅಜ್ಞಾನವರ್ತಿಯಾಗಿ ಬಂದಿದ್ದೇನೆ. ಏಳಾಂಕಲಿ ಭಕ್ತರೆಯಾಗಿ ರಾರಾಜಿಸುತ್ತಿರುವಂತಹ ನಿನ್ನ ವಿಚಾರವನ್ನು ಕಳೆ ತಿಳಿದಿರುವಂತಹ ನನ್ನ ದೊರೆ ನಿಮ್ಮನ್ನೇ ಮದುವೆ ಆಗಬೇಕು ಎಂಬುದಾಗಿ ಹಂಬಲಿಸುತ್ತಾ ಇದ್ದಾರೆ, ಆಶಿಸುತ್ತಾ ಇದ್ದಾರೆ. ತಾಯಿ, ಏನು ಬಳ್ಳಿ ಒಂದು ಬೆಂಬಲ ನೀಡಬೇಕು ಅಂತಾದ್ರೆ ಮಾಮರದ ಅವಶ್ಯಕತೆ ಹೇಗೂ ಅಂತೆಯೇ ಪುರುಷ ಪ್ರಧಾನವಾಗಿರುವಂತಹ ಪ್ರಪಂಚದಲ್ಲಿ ಹೆಣ್ಣಾದವಳು ಎಷ್ಟೇ ಮೇಲ್ಮಟ್ಟದಲ್ಲಿರಲಿ, ಎಷ್ಟೇ ಶ್ರೀಮಂತಿಗೆ ಆಕೆ ಇರಲಿ, ಅವಳ ಅಂಗಸಾಂಗತ್ಯಕ್ಕಾಗಿ ಅಲ್ಲ, ಜೀವನದಲ್ಲೊಂದು ಸಾರ್ಥಕ್ಯವನ್ನು ಪಡೆಯುವುದಕ್ಕಾಗಿ ಒಬ್ಬಾತ ಯೋಗ್ಯ ಪುರುಷನ ಅತಿ ಅಗತ್ಯವಿದೆ. ಅಂತಹ ಯೋಗ್ಯತೆ ವರ್ತಮಾನ ಕಾಲದಲ್ಲಿದೆ ಅಂತಾದ್ರೆ ಏನಾಯ್ತು? ಎದೇನವ್ವ? ನಾನು ಬರುವುದಕ್ಕಿತ್ತು ನಿನ್ನ ಅನುಗ್ರಹ ಅಲ್ವೇ ತಾಯೇ? ಏನು? ನನ್ನ ದೊರೆಯಾಗಿರುವಂತ ಚಂಬದಾನವನಿಗಲ್ಲದೆ ಮತ್ತೊಬ್ಬನಿಗಿಲ್ವಮ್ಮ ತಾಯೇ. ಏನು? ನೀನು ಅಲ್ಲಿದ್ದರೆ ಕೊರಡು ಕೊನರುತ್ತದೆ, ಬರಡು ಹೆಣವಾಗುತ್ತದೆ. ತಾಯೇ, ತಾಯೇ, ನನ್ನ ಮಾತಿಗೊಲಿದು ಇಳಿದು ಒಲಿದು ಹೀಗೆ ನಗುನಗುತ್ತಾ ಬಂದೆ, ಮಣಿರಥವನ್ನು ಏರಿ ಬಂದೆ ಅಂತಾದ್ರೆ ಎಷ್ಟು ಚಂದ. ಎಂಬನೋ ನಿಮ್ಮ ಆ ದಾಂಪತ್ಯ ಜೀವನ ಅಲ್ಲ, ಸಮಾನವಾಗಿರುವಂತಹ ಆ ಚಂದವನ್ನು ನೋಡುವುದಕ್ಕೆ ಎಷ್ಟು ಅಂದವಮ್ಮ. ಬಾತಾಯೇ ಒಲಿದು ಬಾ. ರಕ್ತ ಬೀಜ, ನಿನ್ನನ್ನು ಕಂಡಂತಹ ಕಾಲದಲ್ಲಿ ಆಶ್ಚರ್ಯವೇ ನನಗಾಗುತ್ತಾ ಇದೆ. ಹಿಂದೆ ಬಂದವರಿಗಿಂತ ನೀನು ಭಿನ್ನವಾಗಿ ಕಾಣುತ್ತಾ ಇದ್ದೀಯ. ನನ್ನದೊಂದು ಸ್ವಲ್ಪ ಬೇರೆ. ನನ್ನನ್ನು ಕಂಡಂತ ನೀನು ಹಾಡಿದೆ, ಹೊಗಳಿದೆ, ಕೊಂಡಾಡಿದೆ, ಭಕ್ತಿಯಿಂದ ಅರ್ಚಿಸುವುದಕ್ಕೆ ಮುಂದಾದೆ. ನಿನ್ನ ಭಕ್ತಿಯಿಂದ ನಾನು ಸಂತುಷ್ಟಳಾಗಿದ್ದೇನೆ. ಆದರೆ ನಿನ್ನ ಒಡೆಯನನ್ನೇ ಹೊಗಳುವುದಕ್ಕೆ ಮುಂದಾಗುತ್ತಾ ಇದ್ದೀಯ. ಮತ್ತೆ ಏನು ಮಾಡುವುದು ತಾಯಿ? ಮಲ್ಲಿಗೆಯ ಬಳ್ಳಿ ಒಂದು ಮಾಮರವನ್ನ ಅಪ್ಪಿಕೊಳ್ಳಲೇಬೇಕೇ ವಿನಃ ಹೊಂಗಾರಿನ ಮರವನ್ನಲ್ಲವಲ್ವೇ? ನಮ್ಮ ಶುಂಭಧರ ಅಂತ ಹೊಂಗಾರಿಯ ಮರವಲ್ಲ, ಮತ್ತೆ ಗಂಧದ ಮರ. ಗಂಧದ ಮರ ಶ್ರೀಗಂಧವನ್ನು ನೀರಿಗೆ ಹಾಕಿದ್ರೆ ನಾರುವುದಿಲ್ಲವೇ? ನೀರಿಗೆ ಹಾಕಬಹುದು, ಸರಿಯಾಗಿ ಒಣಗಿಸಬೇಕು, ಆಮೇಲೆ ಸರಿಯಾಗಿ ಅರಿಯಬೇಕು. ಸುವಾಸನೆ ಬೇರುವುದಲ್ಲವೇ? ಅರಿಯುವುದಕ್ಕೆ ಬೇಕಾಗಿ ದುರವನ್ನ ಸಾರಿದವಳು ನಾನು. ದುರದಿಂದ ಏನು ಸಂಪಾದನೆ ಮಾಡುವುದಕ್ಕಾಗುತ್ತದೆ ತಾಯಿ? ಯಾವತ್ತೂ ನಾವು ದುರ ಬೇಕು, ಯುದ್ಧ ಬೇಕು ಅಪೇಕ್ಷೆ ಪಡ ಕೂಡದಲ್ಲವೇ? ಯಾಕೆ? ಅನಿವಾರ್ಯ ಸಂದರ್ಭ ಬಂದಾಗ ಮಾತ್ರ ಪ್ರತಿಭಟಿಸಬೇಕೇ, ಪ್ರತಿರೋಧ ಮಾಡಬೇಕೇ ವಿನಃ ನಾವಾಗಿಯೇ ಮುಂದುವರಿಯುವ ಕ್ರಮ ಬಾರಬಾರದಲ್ವಮ್ಮ. ಆದರೂ ಕೂಡ ಅವನೇ ಇಲ್ಲಿಯವರೆಗಾಗಿ ಕತ್ತಿಯನ್ನು ಹಿಡಿದು ಬರ್ತಾನೆ ಎನ್ನುವ ಹಾಗೆ ಭಾವಿಸಿಕೊಂಡವಳು. ಅದಕ್ಕೆ ಬದಲಾಗಿ ಅಲ್ಪರಾದಂತಹ ನಿಮ್ಮನ್ನೆಲ್ಲ ಕಳುಹಿದ ನನ್ನ ಕೈಯಿಂದಲೇ ರಣಹೇಡಿಯಂತೆ ಅವನಲ್ಲಿ ಒಳಗೆ ಕುಳಿತುಕೊಂಡಿದ್ದಾನೆ. ಅವನನ್ನ ಹೊಗಳ್ತಾ ಇದೆಯಲ್ಲ. ದೊರೆಯನ್ನು ನಿಂದಿಸಿದೆಯ, ನನ್ನನ್ನು ರಣಹೇಡಿ ಎಂಬುದಾಗಿ ಚೆರೆದೆಯ, ಅಹಂಕಾರ ನೆರೆದ
ಅನಂತರ ನಾಡಿಗೆ ಹೊಡೆದು ಬಿಟ್ಟಳಲ್ಲ. ಉಳಿತಾಯಿತು ಬ್ರಹ್ಮದೇವರಿಂದವರ ಒಂದು ಬಿಂದು ರಕ್ತ ಭೂಮಿಗೆ ಸೋಕಿತು ಅಂತಾರೆ ಕೋಟೆ